ತುಮಕೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸುವಂತೆ ಆಗ್ರಹಿಸಿ ಹಲವಾರು ಸಂಘಟನೆಗಳಿಂದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಆಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇತ್ತೀಚೆಗೆ 3 ವರ್ಷದ ಬಾಲಕನನ್ನ ಕಚ್ಚಿ ಗಾಯಗೊಳಿಸಿದ ಘಟನೆ ವರದಿಯಾದ ಬೆನ್ನಲ್ಲೇ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷ ತುಮಕೂರು ನಗರ ಸಮಿತಿ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನನ್ನ ಪಾರ್ಟಿ ಪಕ್ಷ ಬೇಡ, ಸಮಾಜ ಇದ್ದು ನಾವೆಲ್ಲ ಇದ್ದಂಗೆ. ಈಗ ಮಾಡ್ತಕ್ಕಂಥದ್ದಕ್ಕೆ ನಾನು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ. ಯಾಕೆಂದರೆ ಹೋರಾಟ ಮಾಡೋರೇ ಗತಿ ಇಲ್ವಲ್ಲ ಮರೆಯ, ಹೋರಾಟ ಮಾಡೋರಿಲ್ಲ. ಯಾಕೆಂದರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಕೆಟ್ಟುಬಿಟ್ಟು ಅದನ್ನು ನಾನಿನ್ನು ಹೇಳೋಂಗಿಲ್ಲ, ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದು ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನಾನು ಆ ಮಗುನ ನೋಡಿದೆ, ಹೊಟ್ಟೆ ಹೊಡೆದ್ಬಿಡ್ತು. ಇವಾಗ ನಮ್ಮ ಮನೆಗಿರ್ತಕ್ಕಂಥ ಮಕ್ಕಳಾಗಲಿ ಯಾರೇ ಆಗಲಿ ಇದು ದೊಡ್ಡ ದುರಂತ, ಇದು ಆಗಬಾರ್ದು. ಈಗ ಮೇಡಮ್ನವರ ಅವರಿಗೆ ಗಮನ ತಗೊಂಬಂದು ತಂದರೆ ನಾವೇ ಒಂದು ದಿವಸ ನಿಂತ್ಕೊಂಡ್ಬಿಡೋಣ ಬೀದಿ ಒಳಗೆ, ಬೀದಿ ಒಳಗೆ ನಾವೇ ನಿಂತ್ಕೊಂಡ್ಬಿಡೋಣ. ಅವಾಗ ಯಾರು ಬರ್ತಾರೆ ಬರಲಿ, ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಲ್ಯಾಂಡ್ ಆರ್ಡರ್ ನಾವು ಕೈ ತಗೋಬಾರ್ದು, ಅವ್ರಿಗೆ ಹೇಳ್ಬೇಕು ಅಂತ ನೀವೆಲ್ಲ ಹೊರಟಿರೋದು ಒಳ್ಳೆಯ ರೀತಿ ಒಳಗೆ ಅದನ್ನು ಮಾಡಿ. ಒಳ್ಳೆಯ ರೀತಿ ಆಗಲಿಲ್ಲ ಅಂದರೆ ಲ್ಯಾಂಡ್ ಆರ್ಡರ್ ನಾವೇ ಬ್ರೇಕ್ ಮಾಡೋಣ. ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗಿವೆ. ನಿಯಂತ್ರಣಕ್ಕೆ ಸಮರೋಪಾದಿಯ ಕ್ರಮಗಳು ಬೇಕು. ಎರಡನೇದು, ಮೊನ್ನೆ ನಾಯಿ ಕಡ್ದಿದ್ದ ಜಾಗಕ್ಕೆ ನೀವು ಹೋಗಿದ್ದೀರಿ, ಭೇಟಿ ಕೊಟ್ಟಿದ್ದೀರಿ. ಅವರು ಈಗ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ಇದುವರೆಗೂ 80,000 ರೂಪಾಯಿ ಖರ್ಚಾಗಿದೆ. ಸಾಧಾರಣ ಕುಟುಂಬ, ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರುವಂಥ ಕುಟುಂಬ. ಸೊ ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಬೇಕು. ಸಣ್ಣದಾಗಿ ನಾಯಿ ಕಚ್ಚಿದ್ರು ನಾಯಿ ಕಡಿತ, ಆದರೆ ಇದು ಭಾಳ ಸಿವಿಯರ್ ಆಗಿ ಆಗಿರುವಂಥ ಕಾರಣಕ್ಕಾಗಿ ಆರೋಗ್ಯ ವೆಚ್ಚದ ಅಡಿಯಲ್ಲಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸಿಕೊಡ್ಬೇಕು ಅಂತ. ಮೂರನೇದು, ನಮ್ಮ ಕೆಲವು ಸ್ನೇಹಿತರು ಹೇಳ್ತಾ ಇದ್ದಾರೆ, ರಿಂಗ್ ರೋಡಿನ ಸುತ್ತಮುತ್ತ ಹೊರಗಡೆಯಿಂದ ನಾಯಿಗಳನ್ನು ಗುಂಪುಗಳು ತಂದು ಬಿಡ್ತಾ ಇದ್ದಾವೆ ಅಂತನ್ನುವಂಥ ಗುಮಾನಿ ಇದೆ. ಅದನ್ನು ಪರಿಶೀಲಿಸಬೇಕು. ಈ ಪುಂಡಾನೆಗಳನ್ನು ನಿಯಂತ್ರಣ ಮಾಡ್ತಾರೆ ಫಾರೆಸ್ಟ್ ಊರಿಗೆ ಬಂದಾಗ ತುಂಟಾಟ ಮಾಡೋದಂಗೆ. ಪುಂಡು ನಾಯಿಗಳಿವೆ, ಎಲ್ಲ ನಾಯಿಗಳು ಕೆಟ್ಟವು ಅಂತ ನಾವೇನು ಹೇಳಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ತೀರ್ಪುಗಳಾದಿಯಾಗಿ ಬೇರೆ ಬೇರೆ ಕಾಯ್ದೆಗಳ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಈಗ. ಆದರೆ ಪುಂಡು ನಾಯಿಗಳು ಮತ್ತು ಹೆಚ್ಚು ಮಾಂಸಾಹಾರದ ತುಣುಕುಗಳು ಸಿಗುವಂಥ ಪ್ರದೇಶದ ಸುತ್ತಮುತ್ತ ಇರುವಂಥದ್ದಕ್ಕೆ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಬೇಕು ಅನ್ನುವಂಥದ್ದು ನಮ್ಮ 3ನೇ ಬೇಡಿಕೆ. ಸೊ 4ನೇದು, ಇಲ್ಲಿ ವಿವಿಧ ಶಾಖೆಗಳು ಆರಂಭ ಆದರೆ ಸ್ವಲ್ಪ ಕೆಲಸಗಳು ಸುಲಭ ಆಗ್ತದೆ. ಈಗ ವೆಟರ್ನರಿ ವಿಂಗ್ ಬೇರೆ ಇರಬೇಕು, ಫಾರೆಸ್ಟ್ ವಿಂಗ್ ಬೇರೆ ಇರಬೇಕು. ಬೇರೆ ಕಾರ್ಪೊರೇಷನ್ಗಳಲ್ಲಿ ಅದೆಲ್ಲ ಇದೆ, ಇಲ್ಲಿ ಒಬ್ಬರಿಗೆ ಅದೆಲ್ಲ ಲೋಡ್ ಇರೋದ್ರಿಂದ ಅದು ಇಟ್ ವಿಲ್ ಸಫರ್ ಇನ್ ಕ್ವಾಲಿಟಿ ಆ್ಯಂಡ್ ಅದರ್ ಥಿಂಗ್ಸ್. ಹಂಗಾಗಿ ಅದು ಒಂದನ್ನು ಗಮನ ಕೊಡಬೇಕು ಅನ್ನುವಂಥ ಇದೆ. ಇಲ್ಲೇ ಲೋಟ್ ಬರಲ್ಲ, ಇಲ್ಲಿ ಲೋಟ್ ಬರ್ಸ್ಕೊಬೇಕು, ಯಾವ ರೀತಿ ಗೆಲ್ಲಬೇಕು ಅನ್ನುವಂಥ ಎಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆ ಕಡೆ ಗಮನ ಹರಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೀವಿ. ಯಾವ ಮಗು ಇದೆ, ಮಹಾನಗರ ಪಾಲಿಕೆ ಪರಿಹಾರವನ್ನ ಕೊಡಬೇಕು, ಪರಿಹಾರ ಕೊಡ್ತೀವಿ ಅಂತೇಳಿ ಮೂಗಿಗೆ ಇದಚ್ತಾರ ತುಪ್ಪ ಹಚ್ಚುವಂತ ಕೆಲಸವನ್ನ ಮಾಡಬಾರ್ದು. ಅವ್ರಿಗೆ ಬಹಳ ಕಷ್ಟ ಇದೆ. ಅವರಷ್ಟೇ ಅಲ್ಲ, ಬೇರೆ ಬೇರೆ ಯಾರ ಮಕ್ಕಳಿಗೆ ಆ ನಾಯಿಗೆ ದಾಳಿಗೆ ಒಳಗಾಗಿದ್ದಾರೆ ಅವರೆಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರೇನೆ. ಅವರ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಬರೆಸುವಂತ ಕೆಲಸವನ್ನ ಮಾನವೀಯ ದೃಷ್ಟಿಯಲ್ಲಿ ಮಾಡಬೇಕು ಮಹಾನಗರ ಪಾಲಿಕೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತೀವಿ. ಒಂದು ತೆಗೆದುಕೊಂಡು ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಾದ್ರೂ ಇಲ್ಲಿ ಇರ್ತಕ್ಕಂಥ ಒಂದು ಮನವಿಯನ್ನ ಬಂದು ಸ್ವೀಕರಿಸಬೇಕು. ಅದ್ರ ಜೊತೆ ಕ್ರಮ ಕೈಗೊಳ್ಬೇಕು. ನಾಯಿಗಳ ಉಪಟಳ ಬರೀ ಗಲ್ಲಿಗಳಲ್ಲ, ಎಲ್ಲ ಸ್ಲಮ್ಗಳಲ್ಲಿ ಅಂತೂ ಇರೋರಿಗೆ ಬಹಳ ನರಕಯಾತನೆ ಆಗಿದೆ. ಯಾವ ಕಡೆ ಇರುವಂತ ನಾಯಿಗಳನ್ನೆಲ್ಲ ತಗೊಂಡ್ಬಂದು ಇವತ್ತು ಸ್ಲಮ್ಗಳಲ್ಲಿ ಬಿಡ್ತಾ ಇರ್ತಕ್ಕಂಥ ಕೆಲಸಗಳಾಗ್ತಿದ್ದಾವೆ. ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಾ ಇಲ್ಲ. ಒಂದೊಂದು ಗಲ್ಲಿನಲ್ಲಿ 100 ನಾಯಿಗಳಿದಾವೆ. ರಾತ್ರಿ ಆದ್ರೆ ಜನಕ್ಕೆ ನಿದ್ರೆ ಇಲ್ಲ, ಅವುಗಳಿಂದ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಮಾಡೋಂಥ ಹೇಸಿಗೆಗಳನ್ನ ತಿಳ್ಕೊಂಡು ಇವತ್ತು ಆ ವಾಸನೆ ಮಳೆಗಾಲದಲ್ಲಂತೂ ಈ ಸೊಳ್ಳೆ ಕಾಟದ ಜೊತೆಗೆ ನಮ್ಗೆ ಆ ಕಾಟ ಬೇರೆ ಶುರು ಆಗ್ಬಿಟ್ಟಿದೆ. ಬೆಳಗಿನ ಜಾವ ಎದ್ದು ಯಾರಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬೀದಿಗಳಲ್ಲಿ ಕಚ್ಚೋದಕ್ಕೆ ಬರುತ್ತೆ. ಈ ಪರಿಸ್ಥಿತಿಗಳು ಕಾರಲ್ಲಿ ಓಡಾಡೋರಿಗೆ ಗೊತ್ತಾಗೋದಿಲ್ಲ. ಕೂಲಿ ಕಾರ್ಮಿಕರಿಗೆ ಮತ್ತೆ ಕೆಲಸ ಮಾಡಕ್ಕೆ ಹೊರಟಂತ ಸಿಬ್ಬಂದಿಗಳಿಗೆ ಅರಿವಾಗ್ತಾ ಇದೆ. ಮತ್ತೆ ಸ್ಕೂಲ್ ಮಕ್ಕಳು
ಅವರು ಶಾಲೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗುವಂತ ಮಕ್ಕಳ ಮೇಲೆ ಚಾಕ್ಲೇಟ್ ಇಟ್ಕೊಂಡಿರೋ ಮಗು ಮೇಲೆ ಮನೆ ಬಾಯಿಗೆ ಹಾಕಿದೆ ಮುಖಾನ. ಇದನ್ನ ನೀವೇ ಹೋಗಿ ಸ್ವತಃ ಆಸ್ಪತ್ರೆಯಲ್ಲಿ ಅವರಿಗೆ ಪರಿಹಾರನೂ ಘೋಷಿಸ್ಬಿಟ್ಟು ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ. ನೀವು ಒಂದು ಹೆಣ್ಣಾಗಿರೋದ್ರಿಂದ ನಿಮಗೆ ಅಂತಃಕರಣ ಜಾಸ್ತಿ ಇದೆ ಅಂತ ಅನ್ಕೊಳ್ತೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕೂಡಲೇ ಏನಾದರೂ ಒಂದು ಪರಿಹಾರ ಕೊಡಬೇಕು. ನೀವು ನಮ್ಮ ಮಹಾನಗರ ಪಾಲಿಕೆ ಯಾವುದೇ ಥರದ ಕ್ರಮಗಳನ್ನು ಕೈಗೊಂಡಿಲ್ಲ. ಅದರ ಜೊತೆಯಲ್ಲಿ ನಮ್ಮ ನಗರದಲ್ಲಿ ತುಂಬ ಬಡಾವಣೆಗಳಿದ್ದು ಮತ್ತು ಕಾರ್ಖಾನೆಗಳಿದ್ದು ಶಾಲಾ ಕಾಲೇಜುಗಳು ಸಹ ತುಂಬ ಇದ್ದು ಮಕ್ಕಳಿಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬೆಳಗಿನ ಜಾವದಲ್ಲಿ ಹಿರಿಯರು ವಾಕ್ ಮಾಡ್ತಾಯಿದ್ರು ಸಹ ನಾಯಿಗಳ ಹಾವಳಿಯಿಂದಾಗಿ ಅವರಿಗೆ ತುಂಬ ಕಷ್ಟಕರವಾಗಿದೆ. ತಾವು ಮೊನ್ನೆ ಕೊಟ್ಟಿದ್ದೀರಾ, ಇವಾಗ ಆಲ್ರೆಡಿ ನಾವು ನಿನ್ನೆ ಕಚ್ಚಿರೋ ನಾಯಿನ ಇಟ್ಕೊಂಡಿದ್ದೀವಿ. ನಿನ್ನೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಾಯಿನ ಇಟ್ಕೊಂಡಿದ್ದೀವಿ, ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ರೇಬಿಸ್ ಸಿಮ್ಟಮ್ಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತೀವಿ. ಆ್ಯಸ್ ಆಫ್ ನಾ ಅದು ನಾರ್ಮಲ್ ಡಾಗೆ, ರೇಬಿಸ್ ಸಿಮ್ಟಮ್ಸ್ ಏನಿಲ್ಲ. ಆ್ಯಂಡ್ ಮಗುವನ್ನ ಸಹ ಭೇಟಿ ಮಾಡಿದ್ದೀವಿ. ಸಂಡೇನೇ ಹೋಗಿ ಭೇಟಿ ಮಾಡಿ, ಮತ್ತು ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವರು ಹೋಗಿ ಭೇಟಿ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದೀವಿ. ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ. ಇಲ್ಲಿ ಪಾಲಿಕೆ ಪರವಾಗಿಂದನೂ ಏನಾಗುತ್ತೋ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಪ್ಲಸ್ ಇವಾಗ ಆಲ್ರೆಡಿ 3000 ನಾಯಿಗಳಿಗೆ ನಾವು ABC ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರು. ನನದರ್ 1 ವೀಕ್ 10 ಡೇಸಲ್ಲಿ ಅದೂ ಫೈನಲ್ ಆಗುತ್ತೆ. ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಔಟ್ ದ ಇಯರ್ ABC ಮಾಡಬೇಕು, ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಕೊಂಡಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು, ಕೆನಲ್ಸ್ ಬೇಕು, ರೂಮ್ಸ್ ಬೇಕು. ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ, ಅದನ್ನೆಲ್ಲ ನೋಡ್ಕೋಬೇಕು. ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದೆಲ್ಲನೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದು ಕ್ಲೇಮ್, ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ. ನಮ್ಮ ಕ್ಯಾಮ್ರಾಸ್ ಎಲ್ಲ ಇದೆ, ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸು, ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಕ್ರಮ ತೊಗೊಳ್ತೀವಿ. ಆ್ಯಂಡ್ ಸೊ ನಮ್ಮ ಸಪೋರ್ಟು ಎಲ್ಲ ಇದೆ, ಫ್ಯಾಮಿಲಿ ಹತ್ರನೂ ಇದೆ. ಬಟ್ ನಮಗಿರೋ ಆಪ್ಷನ್ ಒಂದೇ ABC ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ. ಸೊ ಅದ್ರ ಮೇಲೆ ನಾವು ವರ್ಕೌಟ್ ಮಾಡ್ತೀವಿ.